ಇವಾಗ ಮಧ್ಯಾಹ್ನಕ್ಕೆ ಅಡಿಗೆ ರೆಡಿ ಮಾಡತ್ತೀನಿ ನೋಡ್ರಿ. ಪಲಾವ್ ಮಾಡ್ಬೇಕಂತ ಅನ್ಕೊಂಡೀನಿ. ಎಲ್ಲ ವೆಜಿಟೇಬಲ್ ಹೆಚ್ಚಿಟ್ಟಿನಿ. ಈಗ ಪಲಾವ್ ಮಾಡ್ತೀನಿ. ಮತ್ತು ಹುಡುಗರೆಲ್ಲ ಇವಾಗ ಇನ್ನೂ ಸ್ನಾನ ಮಾಡಿಲ್ಲ. ಅವರು ಅರ್ಬಿ ಕಳಿಸ್ಕೊಡ್ರಿ ಅಂತಂದು ಊರಾಗ ಹೇಳೀನಿ. ಈಗ ಅರ್ಬಿ ಎಲ್ಲ ಕಳಿಸ್ಕೊಟ್ರೆ ಅಂದ್ರೆ ಈಗ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರ ಕಡೆಯಿಂದನೂ ಹಾಲು ಎರಿಸ್ತೀನಿ. ಬೆನ್ನಿ ಮಾಡತ್ತಿದ್ವಿ ನೋಡ್ರಿ. ಸ್ವಲ್ಪ ಹಳ್ಳಿ ಹಿಟ್ಟು ಮಾಡೀವಿ ಅಂದ್ಮ್ಯಾಗ ತುಪ್ಪ ಬೇಕಲ್ಲ, ಎಡಿ ಪೂರ್ತಿಯಾಗಿ ಒಂದು ಸ್ವಲ್ಪ ಬೇರೆ ಇತ್ತು ಅನ್ನ ಮಾಡೀನಿ. ಈಗ ಬೆನ್ನಿ ಮಾಡತ್ತೀವಿ. ಕೆನಿ ಎಲ್ಲ ಬೆನ್ನಿ ಬಂದೈತೆ ನೋಡ್ರಿ. ಇನ್ನೂ ಒಂದಿಷ್ಟು ಡಬ್ಬಿ ಫುಲ್ ಆಗೈತಲ್ಲ, ಇದನ್ನು ಎಲ್ಲ ಕಾಸ್ಬೇಕು. ಇದನ್ನು ತೆಗಿಬೇಕೀಗ. ನನ್ನ ಹಸ್ಬೆಂಡ್ ಇವತ್ತ ಪಲಾವ್ ಮಾಡತ್ತಾರ ನೋಡ್ರಿ. ಎಲ್ಲ ಹೆಚ್ಚಿಕೊಟ್ಟೀನಿ. ಇಲ್ಲಿ ನೋಡ್ರಿ ಎಲ್ಲ ವೆಜಿಟೇಬಲ್ ಹೆಚ್ಚಿಕೊಟ್ಟೀನಿ. ಮಿಕ್ಸಿಗೆ ಮಸಾಲ ಹಾಕ್ಕೊಟ್ಟಿನಿ. ಇದಕ್ಕೆ ಭಾಳ ಏನಿಲ್ಲ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕೀನಿ. ಇವಾಗ ಎಣ್ಣೆ ಹಾಕ್ಕೊಳಕತ್ತಾರ ನೋಡ್ರಿ. ಎಣ್ಣೆ ಹಾಕ್ಕೊಳಕತ್ತಾರ ನೋಡ್ರಿ. ಫಸ್ಟ್ ಜೀರಿಗೆ ಹಾಕ್ಕೊಳಕತ್ತಾರ ನೋಡ್ರಿಲೆ. ನೋಡೋಣ ಇವತ್ತ ಇವ್ರ ಟೇಸ್ಟ್ ಹೆಂಗಿರುತ್ತ ಅಂತಂದು. ಏನು ಹಾಕೊಳತ್ತೀರಿ ಈಗ? ಏಲಕ್ಕಿ 2 ಲವಂಗ ಹಾಕೊಳತ್ತಾರ. ಇವಾಗ 1-2 ಪುದೀನ ಹಾಕೊಳಕತ್ತಾರ ನೋಡಿ. ಎಲ್ಲಿ ಪಲಾವ್ ಎಲ್ಲಿ ಹಾಕೊಳಕತ್ತಾರ ನೋಡ್ರಿ. ನನ್ನ ಕ್ವಾಂಟಿಟಿ ಭಾಳ ಐತೆ, ಹಾಕ್ತೀನಿ ನಾನು. ವಾವ್, ಎಲ್ಲಿ ತನಕ ಫ್ರೈ ಮಾಡ್ಬೇಕಿದ್ನ? ಸ್ವಲ್ಪ ಕೆಂಪು. ಇವಾಗ ಇದು ಮಸಾಲ ಹಾಕ್ಕೊಳಕತ್ತಾರ ನೋಡ್ರಿ. ಮಿಕ್ಸಿಗೆ ಏನು ಹಾಕ್ಕೊಂಡಿದ್ವಲ್ಲ, ಕೊತ್ತಂಬರಿ, ಕರಿಬೇವು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಆಮೇಲೆ ಒಂದು ಸ್ವಲ್ಪ ಪಾಲಕ್ ಇತ್ತು ಅದನ್ನು ಹಾಕೀನಿ. ಕಲರ್ ಅಂತೂ ಮಸ್ತ್ ಬಂದೈತೆ ನೋಡ್ರಿ. ಸ್ವಲ್ಪ ಫ್ರೈ ಮಾಡ್ಬೇಕನ, ಹಸಿ ವಾಸನೆ ಹೋಗುತ್ತೆ. ಯಾವುದೇ ಅಡುಗೆಗೆ ಎಷ್ಟು ಲಘು ಉಪ್ಪು ಹಾಕ್ತೀವಿ, ಲಘು ಅಡುಗೆ ಆಗುತ್ತಾ, ಉಪ್ಪು ಜಲ್ದಿ ಬೇಯ್ತೈತೆ. ಇದು ಹಸಿ ವಾಸನೆ ಹೋಗುತ್ತಾನ ಫ್ರೈ ಮಾಡ್ಕೋಬೇಕು. ಓಕೆ, ಆದ್ರೆ ಗಮ್ ಅನ್ನಕತ್ತೈತೆ ನೋಡ್ರಿ. ಯಾಕಂದ್ರೆ ಮಸಾಲ ನಾ ಮಾಡಿಲ್ಲ ಅದಕ್ಕೆ. ಮೆಂತ್ಯ ಸೊಪ್ಪು ಹಾಕತ್ತಾರ ನೋಡ್ರಿ. ನೆಕ್ಸ್ಟ್ ಕ್ಯಾಪ್ಸಿಕಮ, ಇವಾಗೆಲ್ಲ ವೆಜಿಟೇಬಲ್ಸ್ ಹಾಕೊಳ್ಳೋದನ್ರಿ. ಹೆಂಗೆ ಕಟ್ ಮಾಡೇನು ವೆಜಿಟೇಬಲ್ಸ್ ಎಲ್ಲ ಹಾಕೊಂಡಾರ ನೋಡ್ರಿ. ಈಗ ಟೊಮೆಟೊ ಹಾಕೊಳಕತ್ತಾರ. ಆಗಳ ಸ್ವಲ್ಪ ಹಾಕೊಂಡಿದ್ರು ನೋಡ್ರಿ ಉಪ್ಪು. ಈಗ ಇನ್ನೊಂದು ಚೂರು ಹಾಕೊಳಕತ್ತಾರ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನೊಂಚೂರು ಅರಿಶಿನ ಹಾಕೊಳಕತ್ತಾರ ನೋಡ್ರಿ. ಖಾರ ಹಾಕೊಳಕತ್ತಾರ ನೋಡ್ರಿ. ನಾನು ಹಸಿಮೆಣ್ಸಿನ್ಕಾಯಿನೂ ಯೂಸ್ ಮಾಡಿಲ್ಲ, ಒಣ ಖಾರನ ಹಾಕೊಳಕತ್ತೀವಿ. ಇವಾಗ ಗ್ರೀನ್ ಇತ್ತಲ್ಲ ನಮ್ಮ ಮಸಾಲ ಎಲ್ಲ ಒಂಚೂರು ರೆಡ್ಡಿಶ್ಗೆ ಬರ್ತದೆ ನೋಡ್ರಿ. ಯಾಕಂದ್ರೆ ಕೆಂಪು ಖಾರ ಹಾಕಿವಲ್ಲ ಅದಕ್ಕೆ. ಆದ್ರೆ ಸ್ಮೆಲ್ ಅಂತೂ ಗಮ್ಮನ್ ಅದಕ್ಕೆ ನೋಡ್ರಿ. ಇವಾಗ ಹಾಂ, ಅದು ಸ್ವಲ್ಪ ಮೇಲೆ ಮುಚ್ಚಿ ಬೇಯಿಸ್ಕೊಂಡ್ರಿ ನೋಡ್ರಿ. ಇವಾಗ ರೈಸ್ ತೊಳೆದಿಟ್ಟೀನಿ ನಾನು. 3 ಕಪ್ ಆಫ್ ರೈಸ್, 3 ಕಪ್ ಆಫ್ ರೈಸ್ ಮಾಡ್ತಾ ಇದ್ದೀನಿ.
ಇವಾಗ ಮಸಾಲಕ್ಕೂ ಒಂದು ಸ್ವಲ್ಪ ನೀರು ಇತ್ತಲ್ಲ ಅದ್ರ ಸಲುವಾಗಿನ 3 ಕಪ್ ರೈಸಿಗೆ 5 ಕಪ್ ಅಷ್ಟೇ ನೀರು ಹಾಕೊಳಕತ್ತೀವಿ. ಏನೂ ಮುಂಚೆಗೆ ನೀರು ಹಾಕೊಂಡಿಲ್ಲ ಅಂದರೆ 6 ಕಪ್ ನೀರು ಹಾಕೋರಿ. ಪಲಾವ್ ಮಸ್ತ್ ರೆಡಿ ಆಗೈತೆ ನೋಡ್ರಿ, ಕಮ್ಮನಾಗತೈತಿ. ಇವಾಗ ಬರ್ರಿ ನಮ್ಮ ಹುಡುಗರು ಎಷ್ಟು ಚಂದ್ರ ಸೆಟಪ್ ಮಾಡ್ರ ಊಟಕ್ಕೆ ತೋರಿಸ್ತೀನಿ. ನೋಡ್ರಿ ಪ್ಲೇಟ್ ಗೀಟ್ ಎಲ್ಲ ಎಷ್ಟು ಚಂದ ಸೆಟಪ್ ಮಾಡ್ರ, ನಡಕ್ಕೆಲ್ಲ ಅಡುಗೆ ಇಟ್ರ. ಈಗ ನಮ್ಮ ಪಲಾವ್ನು ಬಂತ, ಊಟ ಮಾಡೋಣ. ನಮ್ಮ ರಕ್ಷಾವಾಗ ಸ್ವಲ್ಪ ಹೆಡ್ಡೇಕ್ ಮಕ್ಕೊಂಡಿದ್ಲಕ್ಕೆ ಇಷ್ಟತನ ಫೈನ್. ಹಾಂ ಬರ್ರಿ ಗೈಸ್ ಊಟ ಮಾಡೋಣ. ನೋಡ್ರಿ ಈವ್ನಿಂಗ್ 7 ಗಂಟೆಗೆ ಐತಿ. ಇವಾಗ ಗೋಬಿ ಅದು ತೊಗೊಂಬಂದಾರ ನನ್ನ ಹಸ್ಬೆಂಡ್. ಓ ಯಾಕೆ ಕುದ್ರು ಸೀರೆ ಕೂಡು ಪಾಪು. ಇಲ್ಲ ಏನು ಬದ್ನಿಕಾಯಿ ಬಜ್ಜಿ ನೀವು? ಇವಾಗ ಹುಡುಗರು ಸ್ನ್ಯಾಕ್ಸ್ ತಿನ್ನಾಕ್ತಾರ ನೋಡ್ರಿ. ನಾನು ಚಾಕ್ ಇಟ್ಟೀನಿ, ಮಸ್ತ್ ಗಮ್ಮನದ ಚಾ ಅಂತೂ ತೋರಿಸಿ. ನಾಳೆ ಹೋಗಿ ಅಂತ ನೀನ್ ಇವತ್ತು ಬೇಡ, ರಾತ್ರಿಗಿತ್ತೀಗ. ನಾಳೆ ಮಾರ್ನಿಂಗ್ ಎದ್ದು ಕೂಡ್ಲೇನ ಹೋಗಿ ಅಂತ. ನಮ್ಮ ಹುಡುಗರು ಹೊಂಟ್ರ ನೋಡ್ರಿ ಇಲ್ಲಿ. ಇದು ನೋಡ್ರಿ ಇಲ್ಲಿ ಮಾಸ್ಟರ್ ಪೀಸ್ ಅಳ್ಬಾರ್ದಮ್ಮ. ನಾಳೆ ಹೋಗಿ ಅಂತ ನೀ ನಾಳೆ ಹೋಗಿ. ಏನ್ ಪಪ್ಪು ಇದು ಪೈಸಾ ಹಾಕಂತ ಇಸ್ಕೊಂಬಂದೇನಿ ಈಗ. ಸಾಕು ಸಾಕು. ಎದಕ್ ಪಾಪ ಇವ್ ರೊಕ್ಕ? ಅಲ್ಲ ಏನ್ ತೋತಿ ಹೇಳಿದ್ರಾಗ? ಆಚೆ ನಿಮ್ಗೆ ಏನ್ ತಗೊಂತಿದ್ರಾಗ? ಅಮ್ಮ ಕೊಡ್ತೀನಿ ಅಂತ ನಂಗೆ ಕೊಡ್ತೀಯ ಅಮ್ಮ? ಇಷ್ಟಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ನಮ್ಮ ಹುಡುಗರು ಮನೆಗೆ ಬಂದಿದ್ರೆ ಎಂಜಾಯ್ ಮಾಡಿದ್ರೆ ನಮಗೂ ಖುಷಿ ಆಯ್ತು. ಹೋಗುವಾಗ ಹಂಗೆ ಬೇಜಾರಾಯ್ತು, ಯಾಕಿನೂ ಭಾಳ ಆತ್ಲ ಅಮ್ಮನು. ಯಾಕೆ ಮತ್ತು ನಾಳೆ ಅದು ಕಳಿಸ್ತೀನಿ ನೋಡ್ರಿ. ರಾತ್ರಿ ಅವ್ರ ಡ್ಯಾಡಿಂಗ್ ಕರ್ಕೊಂಬಂದು ಸಮಾಧಾನ ಮಾಡ್ಸಕ್ಕೆ ರೊಕ್ಕ ಇಸ್ಕೊಂಡು ಗಲ್ಲೆಗೆ ಹಾಕಕತ್ತಿದ್ಲ. ಇಷ್ಟ ಆಗಿತ್ತು ನೋಡ್ರಿ. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆನೇ ಕಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನಾಳಿನ ಬ್ಲಾಗ್ನಾಗ.